ಭರ್ಜರಿಯಾಗಿ ಚನ್ನಪಟ್ಟಣವನ್ನ ಗೆದ್ದಿರುವಂತಹ ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಪಟ್ಟದ ಭಾಗ್ಯದ ಕುರಿತಂತೆ ಈಗ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಅತ್ತ ಸಿಎಂಗೆ ಸಾಫ್ಟ್ ಕಾರ್ನರ್ ಇದೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಒಂದು ರೀತಿಯಾದಂತಹ ಒಲವಿದೆ. ಯೋಗೇಶ್ವರ್ ಅವರಿಗೆ ಮಂತ್ರಿ ಪಟ್ಟ ಕೊಡಬೇಕೆನ್ನುವಂತಹ ಪ್ರಾಥಮಿಕ ವಿಚಾರಗಳು ನಡೀತಾ ಇದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಮರ್ಯಾದೆ ಉಳಿಸಿದ ಸಿಪಿ ಯೋಗೇಶ್ವರ್ಗೆ ಡಿಕೆ ಗಿಫ್ಟ್ ಕೊಡ್ಲಿಕ್ಕೆ ಸಿದ್ಧವಾಗ್ತಿದ್ದಾರಂತೆ. ಬಂಡೆ ಸಹಾಯದಿಂದ ಯೋಗಿಗೆ ಒಲಿದು ಬಿಡ್ತಾ ಈಗ ಯೋಗ ಅನ್ನುವಂತಹ ಪ್ರಶ್ನೆ. ಚನ್ನಪಟ್ಟಣವನ್ನ ಗೆದ್ದ ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಭಾಗ್ಯ. ಮಂತ್ರಿ ಆಗ್ತಾರಂತೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ಗೆ ಪಟ್ಟವನ್ನ ಕಟ್ಟಲು ಸಿದ್ದರಾಮಯ್ಯನವರು ಸಹ ಉತ್ಸಾಹಕರಾಗಿದ್ದಾರೆ. ಇನ್ನು ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರೆತರುವಲ್ಲಿ ಸಿದ್ದು ಪಾತ್ರ ಕೂಡ ಪ್ರಮುಖವಾಗಿದೆ. ಹೀಗಾಗಿ ಯೋಗೇಶ್ವರ್ ಮೇಲೆ ಸಿದ್ದುಗೆ ಸಾಫ್ಟ್ ಕಾರ್ನರ್ ಇದೆ. ಇತ್ತ ಜಿಲ್ಲೆಯಲ್ಲೇ ಕುಮಾರಸ್ವಾಮಿಯ ಹಿಡಿತವನ್ನ ತಗ್ಗಿಸಲು ಯೋಗಿಗೆ ಟಾಸ್ಕ್ ಅನ್ನ ಕೊಡಲಾಗಿತ್ತು. ಇನ್ನು ರಾಮನಗರ ಜಿಲ್ಲೆಯಲ್ಲಿ ಕುಮಾರಸ್ವಾಮಿಯವರ ಪ್ರಭಾವವನ್ನ ಕುಗ್ಗಿಸುವಂತಹ ತಂತ್ರ ಕೂಡ ಆಗಿತ್ತು. ಅದರ ಭಾಗವಾಗಿ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ನೀಡುವಂತಹ ಚಿಂತನೆ ಆಗ್ತಿದೆ. ಈಗಾಗಲೇ ಸಿದ್ದರಾಮಯ್ಯ ಬಳಿಯೇ 2 ಖಾತೆಗಳಿದೆ. ಜೊತೆಗೆ ಅಬಕಾರಿ ಸಚಿವ RB ತಿಮ್ಮಾಪುರ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದೆ ಅವರ ಮೇಲೆ. ಸಚಿವ RB ತಿಮ್ಮಾಪುರ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಅಬಕಾರಿ RB ತಿಮ್ಮಾಪುರ ರಾಜೀನಾಮೆಯನ್ನ ನೀಡಿದ್ರೆ ಸಿಪಿ ಯೋಗೇಶ್ವರ್ಗೆ ಅಬಕಾರಿ ಖಾತೆ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಇವೆಲ್ಲ ವಿಚಾರಗಳು ಕೂಡ ಕೇವಲ ಪ್ರಾಥಮಿಕ ಹಂತದಲ್ಲಿ ಚರ್ಚೆಗಳಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಗೆದ್ದಿರುವಂತಹ ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಸಿಗುವಂತಹ ಚರ್ಚೆ ಈಗ ಗುಸು ಪಿಸು ಚರ್ಚೆಗಳು ಆರಂಭ ಆಗ್ತಿದೆ. ಈ ಬಗ್ಗೆ ಸಿಎಂ ಮತ್ತು ಡಿಸಿಎಂ ರಿಂದಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ಗಳು ಸಿಕ್ಕಿದೆ. ಈ ಬಾರಿಯ 3 ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಕ್ಷೇತ್ರ ಪ್ರತಿಷ್ಠೆಯಾಗಿತ್ತು. ಈ ಕಣದಲ್ಲಿ ಗೆಲ್ಲಲೇಬೇಕೆನ್ನುವಂತಹ ತೊಡೆ ತಟ್ಟಿ ನಿಂತಿದ್ರು, ಪ್ರತಿಷ್ಠೆಯ ವಿಚಾರ ಆಗಿತ್ತು. ಹೀಗಾಗಿನೇ ಈಗ ಬಂಡೆಯ ಸಹವಾಸದಿಂದ ಯೋಗಿಗೆ ಯೋಗ ಒಲಿದಂತೆ ಕಾಣಿಸ್ತಾ ಇದೆ. ಭರ್ಜರಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ದಾರೆ. ಇನ್ನು ಮಂತ್ರಿ ಆಗ್ತಾರಂತೆ ಚನ್ನಪಟ್ಟಣದ ಶಾಸಕ. ಯೋಗೇಶ್ವರ್ಗೆ ಮಂತ್ರಿ ಪಟ್ಟವನ್ನ ಕಟ್ಟಲು ಫುಲ್ ಪಾಸಿಟಿವ್ ರೆಸ್ಪಾನ್ಸ್ಗಳು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಯೋಗೇಶ್ವರ್ ಮೇಲೆ ಸಿದ್ದುಗೂ ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ಗಳಿದೆ, ಪಾಸಿಟಿವ್ ಸಾಫ್ಟ್ ಕಾರ್ನರ್ ಕೂಡ ಇದೆ. ಅದರ ಭಾಗವಾಗಿನ ಈಗ ಚಿಂತನೆಗಳು ಆಗ್ತಾ ಇದೆ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಬಳಿಯೇ 2 ಖಾತೆಗಳಿದೆ. ಇನ್ನೊಂದು ಅಬಕಾರಿ ಸಚಿವ RB ತಿಮ್ಮಾಪುರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದೆ. ಹೀಗಾಗಿ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಟ್ಟು ಯೋಗೇಶ್ವರ್ಗೆ ಅಬಕಾರಿ ಸಚಿವನಾಗಿ ಮಾಡುವಂತಹ ಕೆಲವೊಂದು ಚಿಂತನೆಗಳ ಬಗ್ಗೆ ಈಗ ಕಾಂಗ್ರೆಸ್ನಲ್ಲಿ ಪ್ರಾಥಮಿಕ ಹಂತದಲ್ಲಿ ಆರಂಭ ಆಗಿಬಿಟ್ಟಿದೆ. ಅಂಥದ್ದೊಂದು ಬಿಸಿ ಟಾಕ್. ರಾಜ್ಯ ಕಾಂಗ್ರೆಸ್ಗೆ ಚನ್ನಪಟ್ಟಣವನ್ನ ತಮ್ಮತ್ತ ಪಡೆಯುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಇದರಲ್ಲಿ ಯಶಸ್ವಿ ಆಗಿದ್ದಾರೆ ಸಿಪಿ ಯೋಗೇಶ್ವರ್ ಅವರು. ಭಾರಿ ಜಿದ್ದಿಯ ಪೈಪೋಟಿ ಇತ್ತು. ಇತ್ತ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವೆನೇ ಚುನಾವಣೆ ಇದ್ದಷ್ಟರ ಮಟ್ಟಿಗೆ ಅಂತಹ ಒಂದು ಪೈಪೋಟಿಗೆ ಸಾಕ್ಷಿಯಾಗಿತ್ತು ಚನ್ನಪಟ್ಟಣ. ಆದರೆ ಚನ್ನಪಟ್ಟಣವನ್ನ ಗೆದ್ದಿರುವಂತಹ ಸಿಪಿ ಯೋಗೇಶ್ವರ್ ಅವರಿಗೆ ಅಬಕಾರಿ ಸಚಿವನಾಗುವಂತಹ ಯೋಗ ಬಂದರೂ ಬರುತ್ತೆ, ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಇರುವಂತಹ 2 ಖಾತೆಯಲ್ಲಿ ಯಾವುದಾದ್ರೂ ಒಂದು ಸಿಗುತ್ತೆ, ಕೊಡಬೇಕು ಅಂದ್ರೆ ಅಂತಹ ಒಂದು ಉತ್ಸಾಹದಲ್ಲಿದ್ದಾರೆ. ಈ ರೀತಿಯಾದಂತಹ ಪ್ರಾಥಮಿಕದ ಹಂತದ ಚಿಂತನೆಗಳು ಈಗ ರಾಜ್ಯ ಬಿಜೆಪಿಯಲ್ಲಿ ಗುಸು ನಡೀತಾನೆ ಇದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.